ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ನಿಮ್ಗೆ ಈಗಾಗಲೇ ಗೊತ್ತಿರೋ ಹಾಗೆ ನಮ್ಮ ಮಾರ್ಕೆಟ್ ನ ಮೇಲೆ ನೆಗೆಟಿವ್ ಇಂಪ್ಯಾಕ್ಟ್ ಮಾಡುವಂತ ಯುದ್ಧದ ಸುದ್ದಿ ಬಂದಿದೆ. ಈ ನೆಗೆಟಿವ್ ಇಂಪ್ಯಾಕ್ಟ್ ನ ನಡುವೆ ಕೂಡ ಒಂದಷ್ಟು ಷೇರುಗಳಿಗೆ ಇದು ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನು ಕೂಡ ತರುವಂತ ಚಾನ್ಸಸ್ ಇದೆ. ಇವತ್ತಿನ ಈ ವಿಡಿಯೋದಲ್ಲಿ ಯಾವ ಷೇರುಗಳ ಮೇಲೆ ಪಾಸಿಟಿವ್ ಇಂಪ್ಯಾಕ್ಟ್ ಆಗ್ಬೋದು ನಾಳೆ, ಹಾಗೆ ಬ್ರಾಡ್ ಬೇಸ್ಡ್ ಆಗಿ ಯಾವ ಷೇರುಗಳ ಮೇಲೆ ನೆಗೆಟಿವ್ ಇಂಪ್ಯಾಕ್ಟ್ ಆಗ್ಬೋದು, ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಈ ಯುದ್ಧದ ಕಾರಣಕ್ಕೆ ಸುದ್ದಿಯಲ್ಲಿರುವಂತಹ ಷೇರುಗಳ ಬಗ್ಗೆ ನಾವು ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನನ್ನ ವಿಡಿಯೋ ಮುಂದೆ ತರ್ತಾ ಇದ್ದೀನಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನಿಂಗ್ ಲಿಂಕ್ ಇದೆ, ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಹಾಗೆ ಇನ್ವೆಸ್ಟ್ಮೆಂಟ್ ಗೆ ಸಂಬಂಧಪಟ್ಟಂತೆ ನಿಮ್ಗೆ ಏನಾದ್ರು ಸಪೋರ್ಟ್ ಬೇಕು ಅಂತಂದ್ರೆ ಇಲ್ಲಿರುವಂತಹ ನಂಬರ್ ಗಳ ಮೂಲಕ ನಮ್ಮ ಟೀಮ್ ನ ಕಾಂಟ್ಯಾಕ್ಟ್ ಮಾಡಬಹುದು. ಇಲ್ಲಿ ಮೆನ್ಷನ್ ಮಾಡಿರುವಂತಹ ಎಲ್ಲ ಸರ್ವಿಸಸ್ ನಮ್ಮ ಮೂಲಕ ಸಿಗುತ್ತೆ. ಆದ್ರೆ ಇದಕ್ಕೆ ಕಂಡೀಷನ್ ಒಂದೇ, ನಮ್ಮ ಮೂಲಕ ಅಕೌಂಟ್ ಓಪನ್ ಆಗಿರಬೇಕು. ಹಾಗಾಗಿ ಅಕೌಂಟ್ ಅನ್ನು ಓಪನ್ ಮಾಡ್ಕೊಂಡು ಕಾಂಟ್ಯಾಕ್ಟ್ ಮಾಡಬಹುದು. ಏನು ಯುದ್ಧದ ಬಗ್ಗೆ ಈಗಾಗಲೇ ನಿಮ್ಗೆ ಗೊತ್ತಿದೆ. ನೆನ್ನೆನೆ ಅರೌಂಡ್ 11 ರಿಂದ 12 ಗಂಟೆ ಸುಮಾರಿಗೆ ಈ ಸುದ್ದಿಗಳು ಬಂದ್ವು. ಅಲ್ಲಿಂದ ಸಾಕಷ್ಟು ಸುದ್ದಿಗಳನ್ನ ನಾವು ನೋಡಿದ್ವಿ. ನೆನ್ನೆನೆ ಒಂದು ಸಪರೇಟ್ ವಿಡಿಯೋದಲ್ಲಿ ಇದ್ರ ಬಗ್ಗೆ ಕವರ್ ಮಾಡಿದ್ದೀನಿ ಕೂಡ. ಇರಾನ್ ರಿಟಾಲಿಯೇಟರಿ ಸ್ಟ್ರೈಕ್ ಅನ್ನ ಸ್ಟಾರ್ಟ್ ಮಾಡಿತ್ತು. ಜೊತೆಗೆ ಮಿಡ್ಲ್ ಈಸ್ಟ್ ಅಲ್ಲಿ ಡಿಸ್ಟರ್ಬೆನ್ಸಸ್ ಅನ್ನ ಕ್ರಿಯೇಟ್ ಮಾಡ್ತಾ ಇದೆ. ನೋಡಬಹುದು, ದುಬೈ, ಅಬುದಾಬಿ, ದೋಹಾ, ಮನಾಮಾ ಇಲ್ಲೆಲ್ಲಾನು ಕೂಡ ಬ್ಲಾಸ್ಟ್ ನ ಸೌಂಡ್ ಗಳು ಕೇಳಿ ಬರ್ತಾ ಇದೆ. ಸಾಕಷ್ಟು ಜನರಿಗೆ ಗಾಯಗಳು ಆಗಿದ್ದಾವೆ, ಸಾಕಷ್ಟು ಜನ ಸತ್ತಿದ್ದಾರೆ ಕೂಡ. ಖಂಡಿತ ಯಾವುದೇ ಯುದ್ಧ ಮನುಷ್ಯ ಸಂಕುಲಕ್ಕೆ ಒಳ್ಳೇದಂತೂ ಅಲ್ಲ, ಅದು ಗೊತ್ತಿರುವಂತದ್ದೇ. ಬಟ್ ಏನು ಮಾಡಕ್ಕಾಗೋದಿಲ್ಲ, ಕೆಲವು ಸಲ ಯುದ್ಧಗಳನ್ನ ಅವಾಯ್ಡ್ ಮಾಡೋದಕ್ಕಾಗೋದಿಲ್ಲ. ಅದೇ ಈಗ ಆಗ್ತಾ ಇರುವಂತದ್ದು. ಈ ಯುದ್ಧದ ಕಾರಣಕ್ಕೆ ಯಾವೆಲ್ಲ ಷೇರುಗಳು ಫೋಕಸ್ ಅಲ್ಲಿರ್ತವೆ, ನಾನು ಮೇಜರ್ ಕಂಪನಿಗಳನ್ನ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಮೊದಲಿಗೆ ಪಾಸಿಟಿವ್ ಇಂಪ್ಯಾಕ್ಟ್ ಆಗ್ಬೋದಾಗಿರುವಂತ ಷೇರುಗಳ ಬಗ್ಗೆ ತಿಳ್ಕೊಳ್ಳೋಣ. ನಂತರ ನೆಗೆಟಿವ್ ಇಂಪ್ಯಾಕ್ಟ್ ಆಗ್ಬೋದಾಗಿರುವಂತ ಷೇರುಗಳ ಕಡೆ ಹೋಗೋಣ. ಹಾಗೆ ಇದು ಇಂಪ್ಯಾಕ್ಟ್ ಪಾಸಿಟಿವ್ ಇರಬೇಕು ಅಂತ ಏನಿಲ್ಲ, ಕೆಲವು ಸಲ ನೆಗೆಟಿವ್ ಕೂಡ ಆಗ್ಬೋದು. ಬಟ್ ಸೆಂಟಿಮೆಂಟ್ ಪರ್ಟಿಕ್ಯುಲರ್ಲಿ ಕೆಲವು ಷೇರುಗಳಿಗೆ ಪಾಸಿಟಿವ್ ಇರುತ್ತೆ. ಹಾಗಂತ ನಾಳೆ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಅಲ್ಲ, ಬರಬಹುದು, ಬರದೇನು ಇರಬಹುದು. ಕಾಸ್ಕೇಡಿಂಗ್ ಇಂಪ್ಯಾಕ್ಟ್ ಅಂದ್ರೆ ಓವರ್ ಆಲ್ ಮಾರ್ಕೆಟ್ ಸೆಂಟಿಮೆಂಟ್ ನೆಗೆಟಿವ್ ಆದಂತ ಸಂದರ್ಭದಲ್ಲಿ ಕೆಲವು ಸಲ ಎಲ್ಲ ಸ್ಟಾಕ್ ಗಳು ಕೂಡ ನೆಗೆಟಿವ್ ಆಗ್ಬಿಡ್ತವೆ. ಬಟ್ ಆಕ್ಚುಯಲ್ ಆಗಿ ಇದರಿಂದ ಲಾಭ ಪಡ್ಕೊಳ್ಳುವಂತ ಕಂಪನಿಗಳು ಕೂಡ ಇರ್ತವೆ. ಹಾಗಾಗಿ ಅಂತ ಕಡೆ ಒಂದಷ್ಟು ಪಾಸಿಟಿವ್ ಇಂಪ್ಯಾಕ್ಟ್ ಆಗ್ಬೋದು. ಮೊದಲಿಗೆ ನಾವು ನೋಡೋದಾದ್ರೆ ಡಿಫೆನ್ಸ್ ಸ್ಟಾಕ್ಸ್. ಡಿಫೆನ್ಸ್ ಸ್ಟಾಕ್ಸ್ ಅಂದ ತಕ್ಷಣ ನಮ್ಮ ಭಾರತದ ಕಂಪನಿಗಳೇನು ಇರಾನ್ಗಾಗ್ಲಿ ಅಥವಾ ಇಸ್ರೇಲ್ಗಾಗ್ಲಿ ಎಕ್ವಿಪ್ಮೆಂಟ್ಸ್ ಅನ್ನ ಕಳಿಸೋದಿಲ್ಲ. ಆದ್ರೆ ಇಲ್ಲಿ ಒಂದು ಸೆಂಟಿಮೆಂಟ್ ಪಾಸಿಟಿವ್ ಆಗ್ಬೋದು. ಯಾಕೆ ಪಾಸಿಟಿವ್ ಆಗ್ಬೋದು ಅಂತಂದ್ರೆ, ಪ್ರಪಂಚದಾದ್ಯಂತ ಈ ರೀತಿಯ ಕಾನ್ಫ್ಲಿಕ್ಟ್ ಗಳು ಜಾಸ್ತಿ ಆದಷ್ಟು ದೇಶಗಳು ತಮ್ಮ ಡಿಫೆನ್ಸ್ ಸ್ಪೆಂಡಿಂಗ್ ಅನ್ನ ಜಾಸ್ತಿ ಮಾಡ್ಕೊಳ್ಬೇಕಾಗುತ್ತೆ, ಡಿಫೆನ್ಸ್ ಅನ್ನ ಸ್ಟ್ರಾಂಗ್ ಮಾಡ್ಕೊಳ್ಬೇಕಾಗುತ್ತೆ. ಹಾಗಾಗಿ ಆ ಒಂದು ಪಾಸಿಟಿವ್ ಸೆಂಟಿಮೆಂಟ್ ಬಿಲ್ಡ್ ಆಗುತ್ತೆ. ಇಲ್ಲಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬರಬೇಕು ಅಂತಲ್ಲ, ಅಥವಾ ಇದು ಪಾಸಿಟಿವ್ ಆಗುತ್ತೆ ಅಂತಲ್ಲ, ಬಟ್ ಒಂದು ಸೆಂಟಿಮೆಂಟ್ ಬಿಲ್ಡ್ ಆಗುತ್ತೆ. ಆ ನಿಟ್ಟಿನಲ್ಲಿ ನೋಡಿದಾಗ ನಾಳೆ ಡಿಫೆನ್ಸ್ ಸ್ಟಾಕ್ ಗಳಲ್ಲಿ ನಾರ್ಮಲ್ ಪರ್ಫಾರ್ಮೆನ್ಸ್ ಬರ್ಬೋದು, ಯಾವುದೇ ರೀತಿಯ ಓವರ್ ರಿಯಾಕ್ಷನ್ ಬರ್ದೇನು ಇರಬಹುದು, ಅಂತಹ ಪ್ರಾಬಬಿಲಿಟಿ ಇರುತ್ತೆ. ಹಾಗಾಗಿ ಡಿಫೆನ್ಸ್ ಸ್ಟಾಕ್ ಗಳನ್ನ ನಾಳೆ ನಾವು ವಾಚ್ ಮಾಡಬೇಕಾಗುತ್ತೆ, ಯಾವ ರೀತಿ ಪರ್ಫಾರ್ಮೆನ್ಸ್ ಇರುತ್ತೆ ಅಂತ. ನಾನು ಬಿಗಿನಿಂಗ್ ಅಲ್ಲಿ ಹೇಳಿದಾಗೆ ಅಲ್ಲಿಗೆ ಎಕ್ವಿಪ್ಮೆಂಟ್ಸ್ ಅನ್ನ ಕಳಿಸ್ತೇವೆ ಅಂತ ಅಲ್ಲ, ಬಟ್ ಒಂದು ಸೆಂಟಿಮೆಂಟ್ ಪಾಸಿಟಿವ್ ವೈಬ್ಸ್ ಅನ್ನ ಕ್ರಿಯೇಟ್ ಮಾಡುತ್ತೆ. ಹಾಗಾಗಿ ಡಿಫೆನ್ಸ್ ಶೇರುಗಳನ್ನ ನಾವು ವಾಚ್ ಮಾಡಬೇಕಾಗುತ್ತೆ. ಅದರ ನಂತರ ನೆಕ್ಸ್ಟ್ ಯಾವ ಷೇರುಗಳು ಅಂತ ನೋಡೋದಾದ್ರೆ ಕ್ರೂಡ್ ಆಯಿಲ್. ಕ್ರೂಡ್ ಆಯಿಲ್ ಅಲ್ಲಿ ಪಾಸಿಟಿವ್ ಕೂಡ ಆಗುತ್ತೆ, ನೆಗೆಟಿವ್ ಕೂಡ ಆಗುವಂತ ಸ್ಟಾಕ್ಸ್ ಗಳಿದಾವೆ. ಹಾಗಾದ್ರೆ ಮೊದಲಿಗೆ ಪಾಸಿಟಿವ್ ಯಾವಗಳಿಗೆ, ಯಾವ ಕಂಪನಿ ಭಾರತದಲ್ಲಿ ಕ್ರೂಡ್ ಅನ್ನ ಉತ್ಪಾದನೆ ಮಾಡುತ್ತೆ ಅಥವಾ ಕ್ರೂಡ್ ಎಕ್ಸ್ಪ್ಲೋರ್ ಮಾಡುತ್ತೆ, ಆ ಕಂಪನಿಗಳಿಗೆ ಇದು ಪಾಸಿಟಿವ್ ಡೆವಲಪ್ಮೆಂಟ್ ಆಗುತ್ತೆ. ಯಾಕಂದ್ರೆ ಭಾರತದಲ್ಲೇ ಎಕ್ಸ್ಪ್ಲೋರ್ ಮಾಡಿ ಅಥವಾ ಕ್ರೂಡ್ ಅನ್ನ ಉತ್ಪಾದನೆ ಮಾಡಿ ಅಂದ್ರೆ ಡ್ರಿಲ್ ಮಾಡಿ ತೆಗೆದು ಮಾರಾಟ ಮಾಡ್ತಾವಲ್ವಾ ಆ ಕಂಪನಿಗಳಿಗೆ, ಯಾಕಂದ್ರೆ ಪ್ರೈಸ್ ಜಾಸ್ತಿ ಆಗುತ್ತಲ್ಲ, ಗ್ಲೋಬಲ್ ಸಪ್ಲೈ ಚೈನ್ ಮೇಲೆ ಇಂಪ್ಯಾಕ್ಟ್ ಆಗೋದ್ರಿಂದ ಕ್ರೂಡ್ ಪ್ರೈಸಸ್ ಜಾಸ್ತಿ ಆದ್ರೆ ಆ ಕಂಪನಿಗಳ ಲಾಭ ಜಾಸ್ತಿ ಆಗುತ್ತೆ ಅಥವಾ ಮಾರ್ಜಿನ್ಸ್ ಇಂಪ್ರೂವ್ ಆಗುತ್ತೆ. ಹಾಗಾಗಿ ಭಾರತದಲ್ಲೇ ಕ್ರೂಡ್ ಅನ್ನ ಹೊರ ತೆಗೆದು ಮಾರಾಟ ಮಾಡುವಂತ ಕಂಪನಿಗಳೇನಿದ್ದಾವೆ ಅವುಗಳಿಗೆ ಪಾಸಿಟಿವ್ ಡೆವಲಪ್ಮೆಂಟ್ ಆಗುತ್ತೆ. ಅದರಲ್ಲಿ ಮೊದಲ ಸ್ಟಾಕ್ ಅಂತ ನೋಡೋದಾದ್ರೆ ONGC ಅಥವಾ ಐಲ್ಯಾಂಡ್ ನ್ಯಾಚುರಲ್ ಗ್ಯಾಸ್ ಕಾರ್ಪೊರೇಷನ್. ಈ ಸ್ಟಾಕ್ ಭಾರತದ ಕ್ರೂಡ್ ಉತ್ಪಾದನೆಯಲ್ಲಿ ಮೊದಲ ಸ್ಥಾನದಲ್ಲಿ ನಿಲ್ಲುವಂತಹ ಕಂಪನಿ. ಯಾಕಂದ್ರೆ ಮೋರ್ ದನ್ 70% ಮಾರ್ಕೆಟ್ ಶೇರ್ ಅನ್ನು ಹೊಂದಿದೆ ಭಾರತದಲ್ಲಿ ಕ್ರೂಡ್ ಎಕ್ಸ್ಟ್ರಾಕ್ಟ್ ಮಾಡೋದ್ರಲ್ಲಿ. ಹಾಗಾಗಿ ಇದು ಈ ಕಂಪನಿಗೆ ಪಾಸಿಟಿವ್ ಡೆವಲಪ್ಮೆಂಟ್ ಆಗುತ್ತೆ ONGC ಗೆ. ನೆಕ್ಸ್ಟ್ ಸ್ಟಾಕ್ ಗೆ ನಾವು ಬರೋದಾದ್ರೆ ಆಯಿಲ್ ಇಂಡಿಯಾ. ಈ ಕಂಪನಿ ಕೂಡ ಅಷ್ಟೇ ಭಾರತದಲ್ಲೇ ಡ್ರಿಲ್ ಮಾಡಿ ತೆಗೆದು ಮಾರಾಟವನ್ನು ಮಾಡುವಂತ ಕೆಲಸವನ್ನು ಮಾಡುತ್ತೆ. ಆಯಿಲ್ ಇಂಡಿಯಾಗೆ ಇದು ಪಾಸಿಟಿವ್ ಆಗುತ್ತೆ. ನೆಕ್ಸ್ಟ್ ದೀಪ್ ಇಂಡಸ್ಟ್ರೀಸ್. ಇದು ಸಣ್ಣ ಮಟ್ಟದ ಕಾಂಟ್ರಿಬ್ಯೂಷನ್ ಇದೆ, ದೊಡ್ಡ ಮಟ್ಟದಲ್ಲ, ಸಣ್ಣ ಮಟ್ಟದ ಕಾಂಟ್ರಿಬ್ಯೂಷನ್ ಅನ್ನ ಮಾಡುತ್ತೆ. ಹಾಗಾಗಿ ದೀಪ್ ಇಂಡಸ್ಟ್ರೀಸ್ ಅನ್ನ ವಾಚ್ ಮಾಡಬಹುದು. ನಂತರ ಹಿಂದೂಸ್ತಾನ್ ಆಯಿಲ್ ಎಕ್ಸ್ಪ್ಲೋರೇಷನ್ HOEC, ಈ ಸ್ಟಾಕ್ ಅನ್ನು ಕೂಡ ವಾಚ್ ಮಾಡಬಹುದು. ಹಾಗೆ ಜಿಂದಾಲ್ ಡ್ರಿಲ್ಲಿಂಗ್ ಅಂಡ್ ಇಂಡಸ್ಟ್ರೀಸ್, ಡ್ರಿಲ್ಲಿಂಗ್ ಅಲ್ಲಿ ಕೆಲಸ ಮಾಡುತ್ತೆ. ನಂತರ ಏಷ್ಯನ್ ಎನರ್ಜಿ ಸರ್ವಿಸಸ್. ಈ ಎಲ್ಲ ಶೇರುಗಳನ್ನ
ಕ್ರೂಡ್ ರಿಲೇಟೆಡ್ ವಿಷಯಕ್ಕೆ ವಾಚ್ ಮಾಡಬಹುದು. ಭಾರತದಲ್ಲೇ ಉತ್ಪಾದನೆ ಮಾಡಿ ಅಥವಾ ಡಿಗ್ ಮಾಡಿ ತೆಗೆದು ಮಾರಾಟ ಮಾಡುವಂತ ಕೆಲಸವನ್ನ ಮಾಡ್ತವೆ. ಯಾಕಂದ್ರೆ ಇವುಗಳ ಕೆಲಸ ಸೇಮ್ ಇರುತ್ತೆ, ಬಟ್ ಇಂಟರ್ನ್ಯಾಷನಲ್ ಮಾರ್ಕೆಟ್ ಅಲ್ಲಿ ಕ್ರೂಡ್ ಪ್ರೈಸ್ ಜಾಸ್ತಿ ಆಯ್ತು ಅಂತ ಇವುಗಳಿಗೆ ಎಕ್ಸ್ಟ್ರಾ ಬೆನಿಫಿಟ್ ಸಿಗುತ್ತೆ. ಬಟ್ ಹೊರಗಡೆಯಿಂದ ತಂದು ಮಾರಾಟ ಮಾಡುವಂತ ಕಂಪನಿಗಳಿಗೆ ಅಲ್ಲೇನ್ ಕಡಿಮೆ ಪ್ರೈಸ್ ಸಿಗೋದಿಲ್ಲ. ಹಾಗಾಗಿ ಅವ್ರಿಗೆ ಪಾಸಿಟಿವ್ ಅಲ್ಲ ಆಯಿಲ್ ಮಾರ್ಕೆಟಿಂಗ್ ಕಂಪನೀಸ್ಗೆ. ಅದನ್ನ ನಾನು ಮುಂದೆ ಕವರ್ ಮಾಡ್ತೀನಿ. ಇಲ್ಲೇ ಉತ್ಪಾದನೆ ಮಾಡುವಂತ ಕಂಪನೀಸ್ಗೆ ಪಾಸಿಟಿವ್, ಯಾಕಂದ್ರೆ ಅವರುಗಳ ಮಾರ್ಜಿನ್ಸ್ ಇಂಪ್ರೂವ್ ಆಗುತ್ತೆ ಇನ್ ಕೇಸ್ ಕ್ರೂಡ್ ಪ್ರೈಸ್ ಜಾಸ್ತಿ ಆಗಿ ಒಂದಷ್ಟು ದಿನ ಇದ್ರೆ ಅದೇ ಲೆವೆಲ್ ಅಲ್ಲಿ. ಇನ್ನು ನೆಕ್ಸ್ಟ್ ಬರೋದಾದ್ರೆ ಗ್ಯಾಸ್ ಇಂಡಸ್ಟ್ರಿ. ಸೊ ಗ್ಯಾಸ್ ಇಂಡಸ್ಟ್ರಿಯಲ್ಲೂ ಕೂಡ ಹಲವಾರು ಕಂಪನಿಗಳು ಕೆಲಸ ಮಾಡ್ತವೆ. ನೋಡಬಹುದು, ಗುಜರಾತ್ ಸ್ಟೇಟ್ ಪೆಟ್ರೋನೆಟ್ ಇದೆ, ಅದಾನಿ ಗ್ಯಾಸ್ ಇದೆ, ಮಹಾನಗರ್ ಗ್ಯಾಸ್, ಇಂದ್ರಪ್ರಸ್ಥ ಗ್ಯಾಸ್, ಗುಜರಾತ್ ಗ್ಯಾಸ್, ಪೆಟ್ರೋನೆಟ್, LNG. ಈ ಷೇರುಗಳು ಗ್ಯಾಸ್ ಸೆಗ್ಮೆಂಟ್ ಅಲ್ಲಿ ಕೆಲಸವನ್ನ ಮಾಡುವಂತವು. ಇನ್ನು ಗೈಲ್ ಕೂಡ ಇದೆ, ಗೈಲ್ ಇಂಡಿಯಾ. ಮೇ ಬಿ ಅದರಲ್ಲಿ ಗುಜರಾತ್ ಸ್ಟೇಟ್ ಪೆಟ್ರೋನೆಟ್ ಹಾಗೂ MGL, IGL ಹಾಗೂ ಗೈಲ್ ಇಂಡಿಯಾಗೆ ಪಾಸಿಟಿವ್ ಆಗ್ಬಹುದು. ಯಾಕಂದ್ರೆ ಉಳಿದ ಕಂಪನಿಗಳು ಆಲ್ಮೋಸ್ಟ್ ಇಂಪೋರ್ಟ್ ಮಾಡ್ಕೊಂಡು ಇಲ್ಲಿ ಮಾರ್ಕೆಟಿಂಗ್ ಅನ್ನ ಮಾಡ್ತವೆ. ಹಾಗಾಗಿ ಈ ಸ್ಟಾಕ್ ಗಳನ್ನು ಕೂಡ ವಾಚ್ ಮಾಡಬಹುದಾಗಿರುತ್ತೆ. ಅದರ ನಂತರ ಶಿಪ್ಪಿಂಗ್ ಕಂಪನೀಸ್, ಶಿಪ್ಪಿಂಗ್ ಸ್ಟಾಕ್ಸ್ ಕೂಡ ಇದಾವೆ. ಅಂದ್ರೆ ಆಯಿಲ್ ಅನ್ನ ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ಸಾಗಿಸುವಂತವು. ಈಗ ಮಿಡ್ಲ್ ಈಸ್ಟ್ ಇಂದ ನಮ್ಗೆ ಆಯಿಲ್ ಬರಬೇಕು ಅಂತಂದ್ರೆ ಅಲ್ಲಿಂದ ಟ್ಯಾಂಕರ್ ಗಳ ಮೂಲಕ ಬರಬೇಕು. ಅದನ್ನ ಶಿಪ್ಪಿಂಗ್ ಕಂಪನಿ ಮಾಡ್ತವೆ. ಶಿಪ್ಪಿಂಗ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಆಗ್ಬೋದು ಅಥವಾ GE ಶಿಪ್ಪಿಂಗ್ ಕಂಪನಿ ಆಗ್ಬೋದು. ಇವುಗಳು ಈ ಕೆಲಸವನ್ನ ಮಾಡ್ತವೆ. ಇವ್ರುಗಳಿಗೆ ಇಲ್ಲಿ ರಿಸ್ಕ್ ಇರುತ್ತೆ, ಹೆವಿ ರಿಸ್ಕ್. ಯಾಕೆಂತಂದ್ರೆ ಮಿಡ್ಲ್ ಈಸ್ಟ್ ಅಲ್ಲಿ ಟೆನ್ಷನ್ ಶುರುವಾಯ್ತು ಅಂತಂದ್ರೆ ಅವರು ಶಿಪ್ ಗಳನ್ನ ರನ್ ಮಾಡೋದೇ ಕಷ್ಟ. ಬಟ್ ಪ್ರೈಸಸ್ ಶೂಟ್ ಅಪ್ ಆಗುತ್ತೆ. ಹಾಗಾಗಿ ಇವುಗಳಿಗೂ ಕೂಡ ಅದು ಒಂದಷ್ಟು ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡುತ್ತೆ. ಇವೆಲ್ಲವೂ ಪಾಸಿಟಿವ್ ಅಥವಾ ಸ್ವಲ್ಪ ಮಟ್ಟಿಗೆ ಸೆಂಟಿಮೆಂಟ್ ಇಂಪ್ರೂವ್ ಆಗುವಂತಹ ಸ್ಟಾಕ್ಗಳು, ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನ ಮಾಡುವಂತ ಸ್ಟಾಕ್ ಗಳಾಯ್ತು. ಇನ್ನು ನೆಗೆಟಿವ್ ಇಂಪ್ಯಾಕ್ಟ್ ಎಲ್ಲಾಗಬಹುದು ಅಂತ ನಾವು ನೋಡೋದಾದ್ರೆ ಇಲ್ಲೂ ಕೂಡ ಸಾಕಷ್ಟು ಇದಾವೆ. ಓವರ್ ಆಲ್ ಕಾಸ್ಕೇಡಿಂಗ್ ಇಂಪ್ಯಾಕ್ಟ್ ಮಾರ್ಕೆಟ್ ನೆಗೆಟಿವ್ ಆಗುತ್ತೆ. ಬಟ್ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಲಿಂಕ್ ಆಗಿರುವಂತಹ ಷೇರುಗಳಲ್ಲಿ ಸ್ವಲ್ಪ ಜಾಸ್ತಿನೇ ನೆಗೆಟಿವ್ ಪರ್ಫಾರ್ಮೆನ್ಸ್ ಬರ್ಬೋದು. ಹಾಗಾಗಿ ಇದನ್ನ ತಿಳ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಮೊದಲಿಗೆ ಕೆಮಿಕಲ್ಸ್ ಅಂಡ್ ಪೇಂಟ್ಸ್. ಅಂದ್ರೆ ಇಲ್ಲಿ ಎಲ್ಲ ಕೆಮಿಕಲ್ ಸ್ಟಾಕ್ ಗಳಿಗೆ ನೆಗೆಟಿವ್ ಅಂತ ಅಲ್ಲ, ಆದ್ರೆ ಕ್ರೂಡ್ ಅನ್ನ ಯಾವೆಲ್ಲ ಕೆಮಿಕಲ್ ಕಂಪನೀಸ್ ಆಸ್ ಎ ರಾ ಮೆಟೀರಿಯಲ್ ಆಗಿ ಬಳಸ್ತವೋ ಅವರುಗಳಿಗೆ ನೆಗೆಟಿವ್. ಪೇಂಟ್ ಇಂಡಸ್ಟ್ರಿ ಅಂತೂ ನಿಮ್ಗೆ ಗೊತ್ತಿದೆ, ಕ್ರೂಡ್ ಅನ್ನ ರಾ ಮೆಟೀರಿಯಲ್ ಆಗಿ ಬಳಸುತ್ತೆ. ಹಾಗಾಗಿ ಯಾವೆಲ್ಲ ಕಂಪನಿಗಳು ಕ್ರೂಡ್ ಆಯಿಲ್ ಅನ್ನ ರಾ ಮೆಟೀರಿಯಲ್ ಆಗಿ ಬಳಸ್ತವೋ ಆ ಕಂಪನಿಗಳಿಗೆ ಇದು ನೆಗೆಟಿವ್ ಆಗುತ್ತೆ. ಯಾಕೆಂದ್ರೆ ಕ್ರೂಡ್ ಪ್ರೈಸ್ ಅಪ್ ಆಗುವಂತ ಸಾಧ್ಯತೆಗಳು ಜಾಸ್ತಿ ಇರೋದ್ರಿಂದ ಕೆಮಿಕಲ್ಸ್ ಅಂಡ್ ಪೇಂಟ್ ಸೆಕ್ಟರ್ ನ ನಾವು ವಾಚ್ ಮಾಡಬೇಕಾಗುತ್ತೆ. ಇದಷ್ಟೇ ಅಲ್ಲ, ಕ್ರೂಡ್ ಅನ್ನ ಯಾವೆಲ್ಲ ಇಂಡಸ್ಟ್ರೀಸ್ ರಾ ಮೆಟೀರಿಯಲ್ ಆಗಿ ಬಳಸುತ್ತಾ ಅವೆಲ್ಲ ಸ್ಟಾಕ್ ಗಳನ್ನ ನಾವು ವಾಚ್ ಮಾಡಬೇಕಾಗುತ್ತೆ ನಾಳೆ. ಮೇ ಬಿ ಅಲ್ಲಿ ಒಂದಷ್ಟು ನೆಗೆಟಿವ್ ಇಂಪ್ಯಾಕ್ಟ್ ಆಗ್ಬೋದು. ಯಾಕಂದ್ರೆ ರಾ ಮೆಟೀರಿಯಲ್ ಪ್ರೈಸ್ ಜಾಸ್ತಿ ಆಗುತ್ತೆ. ಹಾಗಾಗಿ ರಾ ಮೆಟೀರಿಯಲ್ ಪ್ರೈಸ್ ಜಾಸ್ತಿ ಆದ್ರೆ ಕಂಪನಿಗಳ ಪ್ರಾಫಿಟ್ ಮಾರ್ಜಿನ್ ಕಡಿಮೆ ಆಗುತ್ತೆ. ಹಾಗಾಗಿ ಮಾರ್ಕೆಟ್ ಅಡ್ಜಸ್ಟ್ ಮಾಡ್ಬಿಡುತ್ತೆ ಅದಕ್ಕೆ ಮುಂಚೆನೆ ವಾಚ್ ಮಾಡಬಹುದು. ನಂತರ ಏರ್ಲೈನ್ ಕಂಪನೀಸ್, ಇಂಟರ್ ಗ್ಲೋಬ್ ಏವಿಯೇಷನ್ ಆಗ್ಬೋದು, ಸ್ಪೈಸ್ ಜೆಟ್ ಆಗ್ಬೋದು, ಹಾಗೆ ಇನ್ನಿತರ ಕೆಲವು ಏರ್ಲೈನ್ ಕಂಪನೀಸ್ ಇದಾವೆ. ಬಟ್ ಮೇಜರ್ ಆಗಿ ಏರ್ಲೈನ್ಸ್ ಅಲ್ಲಿ ಇಂಟರ್ ಗ್ಲೋಬ್ ಏವಿಯೇಷನ್ ಒಂದೇ ಇದರಲ್ಲಿ ಬೆಟರ್ ಪರ್ಫಾರ್ಮೆನ್ಸ್ ಮಾಡ್ತಾರೋದು, ಹಾಗೆ ಬೆಟರ್ ಪೊಸಿಷನ್ ಆಗಿರೋದು. ಈ ಸ್ಟಾಕ್ ಗಳನ್ನು ಕೂಡ ವಾಚ್ ಮಾಡಬಹುದು. ಯಾಕೆಂತಂದ್ರೆ ಈಗಾಗಲೇ ಸಾಕಷ್ಟು ಕಡೆ ವಿಮಾನಗಳು ಕ್ಯಾನ್ಸಲ್ ಆಗಿದೆ. ಆಲ್ಮೋಸ್ಟ್ ಮಿಡ್ಲ್ ಈಸ್ಟ್ ಗೆ ಯಾವ ವಿಮಾನ ಕೂಡ ಹೋಗ್ತಾ ಇಲ್ಲ. ಇವ್ರಗಳಿಗೂ ಕೂಡ ದೊಡ್ಡ ಮಟ್ಟದ ಲಾಸ್ ಆಗುತ್ತೆ. ಎಷ್ಟು ದಿನ ಏರ್ ಸ್ಪೇಸ್ ಕ್ಲೋಸ್ ಇರುತ್ತೋ ಅಷ್ಟು ದಿನ ಈ ಕಂಪನಿಗಳಿಗೆ ಲಾಸ್ ಆಗುತ್ತೆ. ಹಾಗಾಗಿ ಇವುಗಳನ್ನು ಕೂಡ ವಾಚ್ ಮಾಡಬಹುದು. ನಂತರ ಆಯಿಲ್ ಮಾರ್ಕೆಟಿಂಗ್ ಕಂಪನೀಸ್, ನಾನು ಅವಾಗ್ಲೇ ಹೇಳಿದೆ, ಕ್ರೂಡ್ ಅನ್ನ ಇಲ್ಲಿ ಉತ್ಪಾದನೆ ಮಾಡುವಂತ ಕಂಪನಿಗಳಿಗೆ ಇದು ಪಾಸಿಟಿವ್ ಆದ್ರೆ, ಇಂಪೋರ್ಟ್ ಮಾಡ್ಕೊಂಡು ರಿಫೈನ್ ಮಾಡಿ ಮಾರಾಟ ಮಾಡುವಂತ ಕಂಪನೀಸ್ ಏನಿದಾವೆ ಅವುಗಳಿಗೆ ಇದು ನೆಗೆಟಿವ್. ಮೊದಲಿಗೆ ನೋಡಬಹುದು, IOC ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಲಿಸ್ಟೆಡ್ ಸ್ಟಾಕ್, BPCL ಭಾರತ್ ಪೆಟ್ರೋಲಿಯಂ, ಹಿಂದೂಸ್ತಾನ್ ಪೆಟ್ರೋಲಿಯಂ ಕಾರ್ಪೊರೇಷನ್ HPCL, ಈ ರೀತಿ ಹಲವು ಆಯಿಲ್ ಮಾರ್ಕೆಟಿಂಗ್ ಕಂಪನೀಸ್ ಇದಾವೆ. ಇವುಗಳಿಗೆ ನೆಗೆಟಿವ್ ಆಗುತ್ತೆ. ಹಾಗಂತ ಆ ಸ್ಟಾಕ್ ಗಳಲ್ಲಿ ಹೋಲ್ಡಿಂಗ್ ಇದ್ರೆ ಎಕ್ಸಿಟ್ ಆಗಬೇಕು ಅಂತ ಅಲ್ಲ, ಬಟ್ ಇದು ಈ ಕಂಪನಿಗಳಿಗೆ ನೆಗೆಟಿವ್ ನ್ಯೂಸ್. ಯಾಕಂದ್ರೆ ಕ್ರೂಡ್ ಪ್ರೈಸ್ ಜಾಸ್ತಿ ಆಗುತ್ತೆ. ಜಾಸ್ತಿ ಆದಾಗ ಏನಾಗುತ್ತೆ, ಮಾರ್ಜಿನ್ಸ್ ಇಂಪ್ಯಾಕ್ಟ್ ಆಗುವಂತ ಚಾನ್ಸಸ್ ಇರುತ್ತೆ. ಇವಿಷ್ಟು ಕಂಪನಿಗಳಿಗೆ ಪಾಸಿಟಿವ್ ಅಂಡ್ ನೆಗೆಟಿವ್ ಆಗುತ್ತೆ. ಇವು ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಇರುವಂತವು. ಹಾಗೆ ಇನ್ನು ಓವರ್ ಆಲ್ ಮಾರ್ಕೆಟ್ ಸೆಂಟಿಮೆಂಟ್ ನೆಗೆಟಿವ್ ಆಗುವಂತ ಎಲ್ಲ ಸಾಧ್ಯತೆಗಳು ಇದ್ದೇ ಇದೆ. ಯಾಕೆಂತಂದ್ರೆ ಕಾಸ್ಕೇಡಿಂಗ್ ಇಂಪ್ಯಾಕ್ಟ್ ಜೊತೆಗೆ ಇಲ್ಲಿ ಇನ್ಫ್ಲೇಷನ್ ಶೂಟ್ ಅಪ್ ಆಗುವಂತ ಭಯ ಇದೆ. ಇನ್ಫ್ಲೇಷನ್ ಶೂಟ್ ಅಪ್ ಆದ್ರೆ ರಿಸೆಷನ್ ನ ಪ್ರಾಬಬಿಲಿಟಿ ಕೂಡ ಜಾಸ್ತಿ ಆಗುತ್ತೆ. ಇಂಡಿಯಾದಲ್ಲಿ ರಿಸೆಷನ್ ನ ಪ್ರಾಬಬಿಲಿಟಿ ಸದ್ಯದ ಮಟ್ಟಿಗೆ ತುಂಬಾ ಕಡಿಮೆ ಇದೆ, ಬಟ್ ಗ್ಲೋಬಲ್ ಲೆವೆಲ್ ಅಲ್ಲಿ ಒಂದಷ್ಟು ನೆಗೆಟಿವ್ ಇಂಪ್ಯಾಕ್ಟ್ ಗೆ ಕಾರಣ ಆಗುತ್ತೆ. ಹಾಗಾಗಿ ರಿಸೆಷನ್ ಭಯ ಸ್ಟಾರ್ಟ್ ಆಗುತ್ತೆ. ಅದರಲ್ಲೂ ಕ್ರೂಡ್ ಪ್ರೈಸ್ ಎಷ್ಟು ದಿನ ಎಲಿವೇಟೆಡ್ ಆಗಿರುತ್ತೋ, ಅಂದ್ರೆ ಹೈ ಲೆವೆಲ್ ಅಲ್ಲಿ ಇರುತ್ತೋ ಅಷ್ಟು ದಿನ ನೆಗೆಟಿವ್ ಆಗುತ್ತೆ. ಯಾಕಂದ್ರೆ ಜಾಸ್ತಿ ದಿನ ಈ ಕಾನ್ಫ್ಲಿಕ್ಟ್ ಕಂಟಿನ್ಯೂ ಆದ್ರೆ, ಕ್ರೂಡ್ ಪ್ರೈಸ್ ಜಾಸ್ತಿನೇ ಇತ್ತು ಅಂದ್ರೆ, ಆಗ ಆಬ್ವಿಯಸ್ಲಿ ರಿಸೆಷನ್ ನ ಫಿಯರ್ಸ್ ಇನ್ನೂ ಜಾಸ್ತಿ ಆಗುತ್ತೆ. ಅದು ಮಾರ್ಕೆಟ್ ಗೆ ಇನ್ನೂ ದೊಡ್ಡ ನೆಗೆಟಿವ್ ಆಗ್ಬೋದು. ಬಟ್ ಸದ್ಯದ ಮಟ್ಟಿಗೆ ಆ ರೀತಿ ಇಲ್ಲ. ಎಷ್ಟು ದಿನದಲ್ಲಿ ಈ ಕಾನ್ಫ್ಲಿಕ್ಟ್ ಮುಗಿಯುತ್ತೆ ಅದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ಕಾದು ನೋಡ್ಬೇಕಾಗುತ್ತೆ. ಸೊ ಓವರ್ ಆಲ್ ಹೇಳ್ಬೇಕು ಅಂತಂದ್ರೆ, ಇನ್ವೆಸ್ಟರ್ಸ್ ಗೆ ಡೋಂಟ್ ಪಾನಿಕ್ ಆಗಿ ಮಾರಾಟ ಮಾಡಕ್ ಹೋಗ್ಬೇಡಿ. ಯಾಕೆಂದ್ರೆ ನಾವು ಈ ಹಿಂದಿನ ಹಲವು ಈ ರೀತಿಯ ನೆಗೆಟಿವ್ ಸುದ್ದಿಗಳು ಬಂದಾಗ ಮಾರ್ಕೆಟ್ ರಿಯಾಕ್ಟ್ ಮಾಡಿರೋದನ್ನ ನೋಡಿದ್ರೆ ಯೂಶುವಲಿ ಯಾವ ರೀತಿ ಇರುತ್ತೆ ಅಂದ್ರೆ, ಓಪನಿಂಗ್ ಡೌನ್ ಅಲ್ಲಿ ಆಗುತ್ತೆ, ಇನ್ನು ಸ್ಟೀಪ್ ಡೌನ್ ಫಾಲ್ ಕೂಡ ಕಂಡು ಬರ್ಬೋದು. ಬಟ್ ಆ ನಂತರ ಪಾಸಿಬಲ್ ರಿಕವರಿ ಕೂಡ ಇರುತ್ತೆ. ಮೇ ಬಿ ಅನದರ್ 2-3 ಡೇಸ್ ಅಲ್ಲಿ ರಿಕವರ್ ಕೂಡ ಆಗಬಹುದು. ಹಾಗಾಗಿ ಪಾನಿಕ್ ಆಗಕ್ ಹೋಗ್ಬೇಡಿ. ಮೇ ಬಿ 1-1.5% ಇಂಡೆಕ್ಸ್ ಲೆವೆಲ್ ಅಲ್ಲಿ ಡೌನ್ ಫಾಲ್ ಬರ್ಬೋದು. ಇನ್ನು ಇಂಡಿವಿಜುವಲ್ ಸ್ಟಾಕ್ ಗಳಲ್ಲಿ ಸ್ವಲ್ಪ ಜಾಸ್ತಿನೂ ರಿಯಾಕ್ಷನ್ ಇರಬಹುದು.
ಬಟ್ ಪಾನಿಕ್ ಆಗಕ್ ಹೋಗ್ಬೇಡಿ. ಸೊ ಮೇ ಬಿ ಸ್ವಲ್ಪ ದಿನದಲ್ಲಿ ಅಂದ್ರೆ 4-5 ದಿನದಲ್ಲಿ ಅದು ರಿಕವರಿ ಕೂಡ ಆಗಬಹುದು. ಬಟ್ ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಂತಂದ್ರೆ, ಇಸ್ರೇಲ್ ಈ ಮುಂಚೆ ಮಾಡಿದ್ದೇನು, ಹಮಾಸ್ ವಿಚಾರದಲ್ಲಿ ಟಾಪ್ ಲೀಡರ್ಸ್ ಅನ್ನ ಹೊಡಿತಾ ಬಂತು, ಹಮಾಸ್ ನ ವೀಕ್ ಮಾಡ್ತಾ ಹೋಯ್ತು. ಅದೇ ರೀತಿಯ ಸ್ಟ್ರಾಟಜಿನ ಇರಾನ್ ವಿಷಯದಲ್ಲೂ ಕೂಡ ಮಾಡುವಂತ ಚಾನ್ಸಸ್ ಇದೆ. ಈಗಾಗಲೇ ಖಮೇನಿ ಬೇರೆ ಬೇರೆಯವ್ರನ್ನ ನೇಮಕ ಮಾಡಿಬಿಟ್ಟಾರೆ. ಸೊ ಮೇ ಬಿ ಟಾಪ್ ಲೀಡರ್ಸ್ ನ ಇವರು ಟಾರ್ಗೆಟ್ ಮಾಡ್ತಾ ಬರ್ತಾರೆ. ಒನ್ಸ್ ಟಾಪ್ ಲೀಡರ್ಸ್ ಇಲ್ದಂಗಾದ್ರೆ ಪರಿಸ್ಥಿತಿ ತಣ್ಣಗಾಗುತ್ತೆ. ಆದ್ರೆ ಅದಕ್ಕೆ ಎಷ್ಟು ದಿನ ತಗೊಳ್ತಾರೆ ಅದು ಬಹಳ ಮ್ಯಾಟರ್ ಆಗುತ್ತೆ ಮಾರ್ಕೆಟ್ಗೆ. ಜೊತೆಗೆ ಈಗಾಗಲೇ ಇರಾನ್ ಕೂಡ ಧಮಕಿ ಆಗ್ತಾ ಇದೆ, ಇದಕ್ಕೆ ನೀವು ಬೆಲೆ ತೆರ್ತೀರಾ ಅಂತ. ಸೊ ಎಷ್ಟು ಬೇಗ ಈ ಕಾನ್ಫ್ಲಿಕ್ಟ್ ಅಂತ್ಯ ಆಗುತ್ತೋ ಅಷ್ಟು ಬೇಗ ಮಾರ್ಕೆಟ್ ರಿಕವರ್ ಆಗುವಂತ ಚಾನ್ಸಸ್ ಇರುತ್ತೆ. ಬಟ್ ಪಾನಿಕ್ ಆಗಕ್ ಹೋಗ್ಬೇಡಿ. ಲೆಟ್ಸ್ ಸಿ ವಾಟ್ ಹ್ಯಾಪನ್ಸ್. ನಾಳೆ ಮಾರ್ಕೆಟ್ ಓಪನ್ ಇರುತ್ತೆ, ನಾಡಿದಂತೂ ರಜೆ ಇರುತ್ತೆ. ಮೇ ಬಿ ಬುಧವಾರ ಮತ್ತೆ ಮಾರ್ಕೆಟ್ ಓಪನ್ ಆಗೋದ್ರೆ ಅಷ್ಟರಲ್ಲಿ ಒಂದಷ್ಟು ಕ್ಲಾರಿಟಿ ಸಿಗ್ಬೋದು. ಅಲ್ಲಿಗೆ ವೆಯ್ಟ್ ಮಾಡೋಣ. ಸರಿ ಗೆಳೆಯರಿ, ನಿಮ್ಗೆ ಏನಾದ್ರು ಸ್ಟಾಕ್ ಮಾರ್ಕೆಟ್ ಬಗ್ಗೆ ಕಲಿಯುವಂತ ಆಸಕ್ತಿ ಇದ್ರೆ ನಮ್ಮ ತರಬೇತಿ ಕಾರ್ಯಕ್ರಮಕ್ಕೆ ಜಾಯ್ನ್ ಆಗಬಹುದು. 6 ತಿಂಗಳ ಕಾರ್ಯಕ್ರಮ ಆಗಿರುತ್ತೆ. ಹಾಗೆ ಇಲ್ಲಿ ಯಾವುದೇ ರೀತಿಯ ಸ್ಟಾಕ್ ರೆಕಮೆಂಡೇಶನ್ ಇರೋದಿಲ್ಲ. ಆದ್ರೆ ಒಂದೊಳ್ಳೆ ಕಂಪನಿಯನ್ನ ಹೇಗೆ ಆಯ್ಕೆ ಮಾಡಬೇಕು, ಫಂಡಮೆಂಟಲ್ ಅನಾಲಿಸಿಸ್ ಮಾಡೋದು, ಟೆಕ್ನಿಕಲ್ ಅನಾಲಿಸಿಸ್, ಹೀಗೆ ಹಲವು ವಿಷಯಗಳನ್ನ ಒಳಗೊಂಡಿರುತ್ತೆ. ಮಾರ್ಕೆಟ್ ಅಲ್ಲಿ ಲೈಫ್ ಲಾಂಗ್ ಉಪಯೋಗಕ್ಕೆ ಬರುವಂತ ವಿಷಯವನ್ನ ಈ ಕಾರ್ಯಕ್ರಮ ಹೊಂದಿರುತ್ತೆ. ಇಂಟ್ರೆಸ್ಟ್ ಇರೋರು ಇಮೇಲ್ ಮೂಲಕ ಸಂಪರ್ಕ ಮಾಡಬಹುದು. ಸರಿ ಗೆಳೆಯರಿ, ಈ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನಿಂಗ್ ಲಿಂಕ್ ಇದೆ, ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.